ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಆಗಿರುವಂತಹ ಹಾನಿಗಳು ಏನೇನು ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ತಿಳಿದುಕೊಳ್ಳೋ ಪ್ರಯತ್ನ ಪಟ್ಟಿದ್ದಾರೆ. ಇದೀಗ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಸುಮಾರು 210 ತಗ್ಗು ಪ್ರದೇಶಗಳು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತೇಳಿ ಗುರುತು ಮಾಡಿದ್ದೀವಿ. ಈಗಾಗಲೇ 166 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಕ್ರಮಗಳನ್ನು ನಿರ್ವಹಿಸಿದ್ದೀವಿ. ಬಾಕಿ 44 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳ ತಾತ್ಕಾಲಿಕ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ. ಸೊ ಇವು 44 ಆದರೆ ಈ ಸಮಸ್ಯೆ ಬಹಳಷ್ಟು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ 24 ಕೆಲಸ ನಡೀತಾ ಇದೆ. ಅದರಲ್ಲಿ 24 ಕೆಲಸ ನಡೀತಾ ಇದೆ. ಸೊ ನಾನು ಇಲ್ಲಿ ಯಾಕೆ ಇಲ್ಲಿ ಬಂದೆ ಅಂತಂದ್ರೆ ಸಾಯಂಕಾಲದ ಹೊತ್ತು ಟ್ರಾಫಿಕ್ಕು ಪ್ರಾಬ್ಲಮ್ ಇರ್ತದೆ, ತೊಂದರೆ ಆಗುತ್ತೆ, ಜನರಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ನಾಳಿದ್ದು ಮತ್ತೆ ಕತ್ಲೆ ಆಗ್ತದೆ, 6 ಗಂಟೆ ಆದ್ರೆ ಕತ್ಲೆ ಆಗ್ಬಿಡ್ತದೆ, ಅಲ್ಲಿ ನೋಡೋಕ್ಕಾಗೋದಿಲ್ಲ, ಜನಗಳ ಜೊತೆಲೂ ಮಾತಾಡೋಕ್ಕಾಗಲ್ಲ. ತೊಂದರೆ ಇರ್ತಕ್ಕಂಥ ಜನಗಳಿಗೆ ಅವರ ಅಹವಾಲನ್ನು ಕೂಡ ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾಳಿದ್ದು ಇಡೀ ದಿನ ಮತ್ತೆ ಈ ದಿನ ನಗರ ಪ್ರದಕ್ಷಿಣೆ ಮಾಡ್ತೀವಿ. ನಾನು DK ಇದ್ದಾವೆ ಅಂತ ಕಡೆಗಳೆಲ್ಲ MLAಗಳು ಮಂತ್ರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಸೊ ಅದನ್ನು ಮಾಡಿದಾಗ ಎಲ್ಲೆಲ್ಲಿ ಅನಾಹುತ ಆಗಿದೆ ಮತ್ತೆ ಸೂಕ್ಷ್ಮವಾದ ಪ್ರದೇಶಗಳು ಯಾವ್ಯಾವ ಇದ್ದಾವೆ, ತಗ್ಗು ಪ್ರದೇಶಗಳು ಯಾವ್ಯಾವ ಇದ್ದಾವೆ ಅಂತ ಕಡೆಗಳಲ್ಲೆಲ್ಲ ಹೋಗಿ ನೋಡ್ಕೊಂಡು ಜನಗಳ ಜೊತೆ ಮಾತಾಡಿ ಮತ್ತೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡಿ ಅವರಿಗೆ ಏನೇನು ಸೂಚನೆಗಳನ್ನು ಕೊಡಬೇಕು ಆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವಾಗ DK ಶಿವಕುಮಾರ್ ಅವರು ಕೆಲವು ಪ್ರದೇಶಗಳಿಗೆ ಹೋಗ್ತಾರೆ. ಈಗ ನಾನು ಯಾಕೆ ಹೋಗಲ್ಲ ಅಂತಂದ್ರೆ ಬಸ್ಸು ಇವೆಲ್ಲ ವೆಹಿಕಲ್ಗಳೆಲ್ಲ ತಗೊಂಡು ಹೋದ್ರೆ ಬಹಳ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ನಾಳಿದ್ದು ಹೋಗ್ತೀನಿ. ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ಇವತ್ತು ರೆಡಿ ಇದ್ದೆ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ಬಸ್ಗಳೆಲ್ಲ 2 ಬಸ್ಗಳು ಮಾಡಿದ್ದೆ. ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೆ. ಆಮೇಲೆ ಇದರಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಬ್ರು ಗೋಡೆ ಬಿದ್ದು ವೈಟ್ ಫೀಲ್ಡ್ ನಲ್ಲಿ ಒಬ್ರು ಸತ್ತಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅವಳಿಗೆ ಸರ್ಕಾರದಿಂದ ಅದರ ಕಾರ್ಪೊರೇಷನ್ ಇಂದ 5 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ. ಸೊ ಅದರಿಂದ ಅವ್ರ ಪ್ರಾಣಕ್ಕೆ ಅಂತ ಅಲ್ಲ, ನಾವು ಇಂಥ ಆಕ್ಸಿಡೆಂಟಲ್ ಕೇಸ್ಗಳಿಗೆ 5 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ಇದನ್ನ ಇವತ್ತು ನಾನು ಹೋಗಲ್ಲ, ನಾಳಿದ್ದು ಬೆಳಿಗ್ಗೆ ಹೋಗ್ತೀನಿ. ಇವತ್ತು DK ಶಿವಕುಮಾರ್ ಅವರು ಈ ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರು ಅವರು ಕೆಲವು ಪ್ರದೇಶಗಳಿಗೆ ಹೋಗಿ ಬರ್ತಾರೆ. ನಾನು ಅದಾದಮೇಲೆ ಅವರಿಂದ ತಿಳ್ಕೊಂಡು ನಾನು ಮತ್ತೆ ಮಂತ್ರಿಗಳು MLAಗಳು ಎಲ್ಲರೂ ಕೂಡ ನಾಳಿದ್ದು ಹೋಗ್ತೀವಿ. ಅದೇ ಹೇಳಿದ್ಮೇಲಪ್ಪ, ಸೂಕ್ಷ್ಮ ಪ್ರದೇಶಗಳೆಲ್ಲ ಗುರುತಿಸಿದ್ದೀವಿ. 210 ನಾವು ಅದನ್ನ ಗುರುತಿಸಿದ್ದು ಹಿಂದೆ 210 ಜಾಗಗಳು 166 ಆಗಿದ್ದಾವೆ. ಈಗ 198 ಇದ್ದಿದ್ದು ತಿರ್ಗಾ ಇನ್ನೊಂದಷ್ಟು ಆ್ಯಡ್ ಆಯ್ತು. 210ರಲ್ಲಿ 162 ಪಾಯಿಂಟ್ಗಳನ್ನ ಕೆಲಸ ಮುಗಿಸಿದೀವಿ. 166 ಕೆಲಸ ಮುಗಿಸಿದೀವಿ. ಇನ್ನ 44 ಇದೆ. ಅದರಲ್ಲಿ 24 ತೆಗೆದುಕೊಂಡಿದೀವಿ. ಇನ್ನು 24 ಮಾಡಬೇಕು. ನಂಬರ್ 1 ಟ್ರಾಫಿಕ್ ಪೊಲೀಸ್ ಅವರು ಕೂಡ 132 ಜಾಗಗಳನ್ನ ಅವರು ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ. ಇದ್ರ ಒಳಗಡೆ ಇದು ಬಹಳ ಇಂಪಾರ್ಟೆಂಟ್ ಅಂತೇಳಿ ಅವ್ರಿಗೆ ಆಗ್ತಾ ಇರೋಂಥ ತೊಂದರೆಗಳನ್ನೆಲ್ಲ ಕೂಡ ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಈಗಾಗಲೇ ನಾವು ಏಪ್ರಿಲ್ ಅಷ್ಟೊತ್ತಿಗೆ 82 ಮುಗಿಸಿದ್ದೀವಿ. 41 ಕೂಡ ಉಳ್ಕೊಂಡಿದೆ. ಸೊ ಇದನ್ನೆಲ್ಲ ಮಾಡಿದೆ. ಆಮೇಲೆ ಈ ವರ್ಷ ನಾವು ಎಂಟೈರ್ ಬೆಂಗಳೂರು ಏನೇನು
ಸ್ಟಾಮ್ ವಾಟರ್ ಡ್ರೈನ್ಸ್ ಇದೆ, ಅದನ್ನು ಪ್ರೋಗ್ರಾಮ್ಸಿಂದ ಕೆಲಸ ತೆಗೆದುಕೊಳ್ಳೋಕ್ಕೆ ಈಗಾಗಲೇ ನಾವು ತಗೊಂಡಿದ್ದೀವಿ. ನಾವು ಕೆಲಸ ಆಲ್ಮೋಸ್ಟ್ ಆಗ್ತದೆ. ಮೇಜರ್ ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡು ವಿಚಾರ, ಸಿಲ್ಕ್ ಬೋರ್ಡ್ ಜಂಕ್ಷನ್ ತಗೊಂಡು, ಆಮೇಲೆ ಈ ಹೆಬ್ಬಾಳು ಆದಮೇಲೆ ಮುಂದಕ್ಕೇನು ಆ ನೀರು ಇದೆಯಲ್ಲ ಯಲಹಂಕ ಆ ಪೋರ್ಷನ್ ಆ ಭಾಗದಲ್ಲಿ ಇವತ್ತೂ ಅಲ್ಲೇ ಹೈಯೆಸ್ಟ್ ರೈನ್ಫಾಲ್ ಆಗಿರೋದು. ಅದನ್ನ ಒಂದೆರಡು ಪಾಯಿಂಟ್ ಇದೆ, ರೈಲ್ವೆ ಪಾಯಿಂಟ್ ಇದೆ. ಆ ರೈಲ್ವೆ ಪಾಯಿಂಟ್ ಅಲ್ಲಿ ಕೆಲಸ ನಡೀತಾ ಇದೆ. ಅವ್ರು ರೈಲ್ವೆನೇ ಇಟ್ಕೊಂಡು ಕೆಲಸ ಮಾಡಬೇಕು. ಯಾಕೆಂದ್ರೆ ರೈಲ್ವೆ ಬ್ರಿಡ್ಜ್ ಒಳಗಡೆ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕಂತ ವೆಂಟು, ಅದು ಬಹಳ ಟೆಕ್ನಿಕಲ್ ವರ್ಕ್ ಅವ್ರಿಗೆ ಕೊಟ್ಟಿದ್ದೀವಿ. ವೆಂಟು ಆ ನೀರು ಹೋದರೆ ಕಂಪ್ಲೀಟ್ ಎಲ್ಲ ಮುಂದಕ್ಕೆ ಅನುಕೂಲ ಆಗ್ತದೆ. ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಕೆಲವರು ಯಾರೋ ಕೋರ್ಟ್ ಸ್ಟೇ ತಂದಿದ್ದಾರೆ ಆ ಒಂದು ವಿಚಾರದಲ್ಲಿ. ನಾವು ಇಲ್ಲೇ ಕೆಲಸ ಮಾಡ್ಬಿಡಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾವು ವಾರ್ನ್ ಮಾಡಿದ್ವಿ. ನಾವು ಹಿಂದೆನೆ ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ದೆ ನಾನು, ಲಾಸ್ಟ್ ಟೈಮ್ ನಾನೇ ಸ್ಪಾಟ್ಗೆಲ್ಲ ಹೋಗಿದ್ದೆ ನಾನು. ಅಲ್ಲಿ ಅವರು ಕಂಪ್ಲೀಟ್ ನಾವೆಲ್ಲ ಬಗ್ಸಿ ನೀರನ್ನ ಫ್ಲೋ ಮಾಡೋದು. ಇದೊಂದು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾರೆ. ಪ್ರತಿ ವರ್ಷ ಅಡಿಕೆ ಬೆಳೆ ಬರ್ತದೆ, ರೆಡಿ ಆಗಲ್ಲ, ಮಳೆ ಬಂದು ಮತ್ತೆ ಬೇರೆ ಸಮಸ್ಯೆ ಕಡಿಮೆ ಆಗಿದೆಯಲ್ಲ, ನಂಬರ್ ಕಡಿಮೆ ಆಗಿದೆ, ಬರೀ 44 ಬಂದಿದೆಯಲ್ಲ. ನೋಡಿದ್ರಲ್ಲ ನೀವು, ಇವತ್ತೆಲ್ಲ ನೋಡ್ಬೇಕು. ಈಗ ಅಧಿಕಾರಿಗಳು ಕೈ ಸಿಗ್ತಾ ಇಲ್ಲ, ಜನಪ್ರತಿನಿಧಿಗಳಿಂದ ಕಾರ್ಪೊರೇಟರ್ಗಳಿಂದ ಅಂತ ಒಂದು ಒಳ್ಳೆ ಒಂದು ಸಾರ್ವಜನಿಕರು ನಾನು ಅಧಿಕಾರಿಗಳು ಕೈಗೆ ಸಿಗ್ತಾರೆ, ಯಾಕೆ ಸಿಗೋದಿಲ್ಲ? ಹಾಗೇನಿಲ್ಲ, ಅಧಿಕಾರಿಗಳು ಕೈಗೂ ಸಿಗ್ತಾರೆ, ಅವರು ಕೆಲಸನೂ ಮಾಡಬೇಕಾಗತ್ತೆ. ಈಗ ಅಧಿಕಾರಿಗಳೇ ಮಾಡಬೇಕಲ್ಲ ಕೆಲಸನ. 210 ತಗ್ಗು ಪ್ರದೇಶಗಳನ್ನ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತ ಗುರುತಿಸಿ ಈಗ 166 ಕಂಪ್ಲೀಟ್ ಆಗಿದ್ದಾವೆ. ಈ 44ರಲ್ಲಿ 20 ಕೆಲಸ ಪ್ರಾರಂಭ ಶುರು ಮಾಡಿದ್ದಾವೆ. ಇನ್ನು 24 ಮಾಡಬೇಕು, ಅದನ್ನು ಕೂಡ ಮಾಡ್ತಾರೆ. ಆಮೇಲೆ ಕೆರೆಗಳಿದ್ದಾವಲ್ಲ, ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀರಾ? ರಸ್ತೆನಲ್ಲಿ ಅಲ್ಲ ಮರಗಳೆಲ್ಲ ಅವೆಲ್ಲ ತೆಗೆದಾಕ್ತಾರೆ. ಟ್ರಾಫಿಕ್ ಪೊಲೀಸ್ನವರು ರಾಜಕಾರಣ ಒತ್ತುವರಿ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. 13 ರ್ಯಾಪಿಡ್ ಟೀಮ್ಸ್ ಇದೆ. ನೋಡಪ್ಪ, ಈ ಮರಗಳನ್ನ ಕೂಡಲೇ ತೆರವು ಮಾಡಲಿಕ್ಕೆ 33 ಕಾಯಂ ಇದಾವೆ, ಟೀಮ್ಗಳಿದಾವೆ. ಆ ಟೀಮ್ಗಳು ಎಲ್ಲ ಕೆಲಸ ಮಾಡ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಅದು ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ. ಮುನ್ನೆಲೆಗೆ ಬರುತ್ತೆ. ನಿಮ್ಮ ಹಿಂದಿನ ಅವಧಿಯಲ್ಲೂ ಕೂಡ ರಾಜಕಾಲುವೆ ತೆರವಿಗೆ ಸಾಕಷ್ಟು ಕ್ರಮಗಳಾಗಿತ್ತು, ಅದು ಅಲ್ಲಿಗೆ ನಿಂತಂಗಾಯ್ತು ಸರ್. ದೊಡ್ಡವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಅನ್ನೋದು ಇದೆ ಸರ್ಕಾರದಲ್ಲಿ, ರಾಜಕಾಲುವೆ ವಿಚಾರದಲ್ಲಿ ಅನ್ನೋದು ಆರೋಪ ಮೊದಲಿನ. ಇಲ್ಲ, ಯಾರು ಶ್ರೀಮಂತರು ಇಲ್ಲ, ಬಡವರು ಇಲ್ಲ. ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಒಂದೇ. ಕಾನೂನು ದೃಷ್ಟಿನಲ್ಲಿ ಸರ್ಕಾರ ಯಾವತ್ತೂ ಕೂಡ ತಾರತಮ್ಯ ಮಾಡಲ್ಲ. ಶ್ರೀಮಂತರು ಬಡವರು ಅಂತ ತಾರತಮ್ಯ ಮಾಡಲ್ಲ. ಆಮೇಲೆ ನೋಡಪ್ಪ, ಕೇಳಿಲ್ಲಿ, ಸುಮಾರು 4292 ಒತ್ತುವರಿಗಳಾಗಿದ್ದಾವೆ. ಅದರಲ್ಲಿ 2323 ಒತ್ತುವರಿಗಳನ್ನು ತೆರವುಗೊಳಿಸಿದೆ. 2326 ಒತ್ತುವರಿಗಳನ್ನು ತೆರವುಗೊಳಿಸಿದೆ. 4292 ಒತ್ತುವರಿಗಳಾಗಿದ್ದಾವೆ. ಇನ್ನೂ ಕೆಲವೆಲ್ಲ 50% ಆಗಿದೆ, ಇನ್ನ 50% ಆಗಿದೆ. ಇಲ್ಲ, ಒತ್ತುವರಿ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಸೂಚನೆಯನ್ನ ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ನೀವೆಲ್ಲ ಇಂಗ್ಲಿಷ್ನವ್ರ? ಡೇ ಆಫ್ಟರ್ ಟುಮಾರೋ ಐ ಆಮ್ ಗೋಯಿಂಗ್ round the Bangalore city along with D.K. Shivakumar, who is a ಇದು ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ಅಂದ್ರೆ ಹಿಂದೆ 240 ಸ್ಪಾಟ್ಗಳನ್ನು ನಾವು ಗುರುತಿಸಿದ್ವಿ, ಅದರಲ್ಲಿ 164 ಸ್ಪಾಟ್ಗಳನ್ನು ನಾವೀಗ ಕ್ಲಿಯರ್ ಮಾಡಿದ್ದೀವಿ. ಉಳಿದಂಥದ್ದಿದೆ, ಅದರಲ್ಲಿ ಕೆಲವು ಆನ್ ಗೋಯಿಂಗ್ ಇದಾವೆ, ಎಲ್ಲ ಸಮಸ್ಯೆ ಬಗೆಹರಿಸ್ತೀವಿ ಅನ್ನುವಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನು ಒಂದು 15-20 ದಿವಸದೊಳಗೆ ದೊಡ್ಡ ಮಳೆನೇ ಬರ್ತಾ ಇದೆ, ಅಂದ್ರೆ ಮುಂಗಾರು ಮಳೆ ಶುರು ಆಗ್ತಾ ಇದೆ.
ಅಲ್ಲಿಗೆ ಇನ್ನುಳಿದಂಥವ್ರು ಬೆಂಗಳೂರಿನವ್ರು ಎಲ್ಲ ಸಮಸ್ಯೆ ಅನುಭವಿಸೋಕೆ ರೆಡಿ ಇರಿ ಅನ್ನುವಂಥ ಒಂದು ಸೂಚನೆ ಕೂಡ ಸರ್ಕಾರದ ಕಡೆಯಿಂದನೇ ಸಿಕ್ಕಂಗೆ ಆಗಿದೆ.